ಸದೆದು ನಿನ್ನನು ಗೆದ್ದು ನಾನು ನನ್ನ ಸದೆದು ನಿನ್ನನು ಗೆದ್ದು ಸುಖವಾಗಿರಬೇಕಾರ ಕೊದಗಿ ಬಂದಿರುವ ಅಧಿಪತಿ ದಾನವರೇ ಶೋಣಿತ ದುರಧಿಕಾರಿ ಇಂದ್ರ ಓ ನೋಡುವುದಕ್ಕೆ ಬಹಳ ಚಂದ ಉಂಟಪ್ಪ. ಯಾವುದು? ಬಿಳಿಯಾದಂತಹ ಆನೆ. ಹಾ. ನಾವು ಹೇಳುವುದು ಕೇಳಿದ್ದೇವೆ. ತ್ರಿಶಿರಸಾಂ ಚತುರ್ದಂಷ್ಟಾಂ ಸಪ್ತಹಸ್ತಂ ಗಜಾಧಿಪಂ ಕೇಳುವುದು ಏನು ಕೇಳಿದ್ದು. ಬರೆಯುವುದಕ್ಕೆ ಬಾರದೆ ಹೋದ್ರು ಬಾಯ್ಪಾಠ ಮಾಡುವುದರಲ್ಲಿ ನಿಶ್ಚೀವನಿ. ಹೌದಪ್ಪ. ಮತ್ತೆ ನಿನ್ನ ಎದುರು ಬಂದು ನಿಲ್ಬೇಕಿದ್ರೆ ಬಾಯ್ಪಾಠ ಎದುರು ಯಾಕೆಂದರೆ ದಾನವರು ವರ್ತಮಾನ ಕಾಲದಲ್ಲಿ ಗುರುಕುಲ ಕಂಡರೆ ಯಾವ ಕಾರಣಕ್ಕೂ ತಿರುಗಿ ನೋಡುವುದಿಲ್ಲ ಅಂತ ನಾವು ಕೇಳಿದವರು. ಯಾವ ಕಾರಣಕ್ಕೂ ಗುರುಮಠಗಳನ್ನು ಮುಚ್ಚಿಸುವ ಕೆಲಸ ಮಾಡ್ತಾರೆ ಹೊರತು ಬಾಗಿಲು ತರಿಸುವ ಕೆಲಸ ಮಾಡುವುದಿಲ್ಲ. ಗುರುಮಠದ ಅವರಲ್ಲಿ ನೀನಿಷ್ಟು ಬಾಯ್ಪಾಠ ಮಾಡಿದ್ದಾದಿತ್ತು ಪುಣ್ಯಾತ್ಮ. ಮತ್ತೆ ನಮ್ಮ ತಂದೆಯವರು ಮಾಡಿದ ಪಾಠ ಸ್ವಲ್ಪ ಯಾವುದು ಮೊದಲು ಕಂಠಪಾಠವೇ ಮಾಡಬೇಕಾದದ್ದು ಅಲ್ವಾ? ಕಂಠಪಾಠವು ಒಂದು ವಿದ್ಯೆ. ಕೆಲವರಿಗೆ ಅದು ಎಷ್ಟು ತಲೆಗೆ ಹತ್ತಿಸಿದ್ರು ಹತ್ತುವುದೂ ಇಲ್ಲ, ಹೇಳಿಕೊಟ್ರೆ ಬರುವುದೂ ಇಲ್ಲ. ಹೌದು. ಏನು ಕಂಠಪಾಠ ಮಾಡುವುದು ಸುಲಭದ ಕೆಲಸ? ನಮಗೆ ಬೇಕಾದ್ದನ್ನು ಕೆಲವನ್ನು ಕಂಠಪಾಠ ಅದೇ ನಿಮ್ಮ ಸಮಸ್ಯೆ. ನೀವು ಬೇಡದ್ದು ಅಂತ ಬಿಟ್ಟದ್ದೇ ಅಮೂಲ್ಯವಾದ್ದಾಗಿರ್ತದೆ ಅಲ್ವಾ? ಬೇಡವಾದ್ದು ಬಿಟ್ಟದ್ದು ವರ್ಜ್ಯ ನಮಗೆ. ಅದಕ್ಕೆ ಬೇಡವಾದನ್ನು ವರ್ಜ್ಯ ಅಲ್ಲ, ನಾವು ಅದನ್ನೇ ಇಟ್ಟುಕೊಂಡು ಕಾಷ್ಟದಿಂದ ಚಿನ್ನ ಉತ್ಪಾದನೆ ಮಾಡಿ. ಅದಕ್ಕೆ ಒಂದು ವಿಷಯ ಉಂಟು. ಇರ್ಲಿ, ಅವರವರಿಗೆ ಬೇಕಾದ್ದು ಅಂತ ಒಂದುಂಟು, ಎಲ್ಲರಿಗೂ ಎಲ್ಲವೂ ಬೇಕಾದ್ದು ಅಂತ ಸಾಪೇಕ್ಷ ಪ್ರಪಂಚದಲ್ಲಿ ವ್ಯಕ್ತಿಗಳೆಷ್ಟೋ ಅಷ್ಟೇ ವ್ಯಕ್ತಿತ್ವ, ವ್ಯಕ್ತಿತ್ವಗಳೆಷ್ಟೋ ಅಷ್ಟೇ ವ್ಯಕ್ತಿ. ಅವರಿಗೆ ಬೇಕಾದ್ದನ್ನು ಅವರು ಪರಿಗ್ರಹಿಸಿಕೊಳ್ತಾರೆ. ಇರ್ಲಿ, ನನ್ನ ಬೆಳವಣಿಗೆಯಲ್ಲಿ ಹೇಗೆ? ನನ್ನ ಬೆಳವಣಿಗೆಯಲ್ಲಿ ಒಂದೇ ಸಿದ್ಧಾಂತ ನನ್ನದು. ಅದಕ್ಕೆ ನಾನು ಹೆಸರು ಕೂಡ ಈಗ ಇಟ್ಟಿದ್ದೆ, ತಮೋ ಸಿದ್ಧಾಂತ. ನಾವು ಬೇರೆ ಬೇರೆ ಸಿದ್ಧಾಂತಗಳನ್ನು ಕೇಳಿದ್ದೇವೆ. ನಮ್ಮ ಗುರುಗಳು ಕೂಡ ಸಿದ್ಧಾಂತಗಳನ್ನು ವಿವರಿಸುವುದರಲ್ಲಿ ನಿಷ್ಣಾತರು. ನಾವು ಕಲಿತ ಸಿದ್ಧಾಂತಗಳಲ್ಲಿ ಇದೊಂದು ಸಿದ್ಧಾಂತ ಇಲ್ಲಿಯವರೆಗೆ ಅದು ಇಲ್ಲ. ಅದಕ್ಕೆ ಹೇಳುವಂತಹದ್ದು, ಈ ಶಾಸ್ತ್ರಗಳನ್ನು ಧರ್ಮಗಳನ್ನು ಬರೆಯುವವರು ಯಾರು? ಗೆದ್ದವರು ಬರೆಯುವರು ಇತಿಹಾಸದ ಪುಟವ. ಗೆದ್ದವನ ಹೆಜ್ಜೆಯೇ ಹೊಸ ಧರ್ಮದ ಪಥವು. ಅವ ಹೆಜ್ಜೆ ಇಟ್ಟದ್ದೇ ಹೊಸ ಧರ್ಮ ಆಗ್ತದೆ. ನಿಯಮ ಆನೆ ನಡೆದದ್ದೇ ದಾರಿ. ಅದಕ್ಕಾಗಿ ಹೊಸ ಧರ್ಮದ ಉದಯ ತೋಳಗಳು ಆ ದಾರಿಯಲ್ಲಿ ಹೋಗುವುದು ಅದು. ಹೌದು. ಈಗ ನೀವು ಸೋತವರು ಎರಡೆರಡು ಅಕ್ಷರ ಎಲ್ಲಿಂದಲೋ ತೆಕ್ಕೊಂಡು ಬಾಯಿಗೆ ಬಂದಾಗೆ ಶಾಸ್ತ್ರ ಮಾಡುವುದು ಅಲ್ಲಪ್ಪ. ನಮಗೆ ಸಿದ್ಧಾಂತ ಉಂಟು. ತಮೋ ಸಿದ್ಧಾಂತ. ನಮೋ ಸಿದ್ಧಾಂತದಲ್ಲಿ ಯಾರು ಕೂಡ ಸಮಯ ವ್ಯರ್ಥ ಮಾಡ್ಲಿಕ್ಕಿಲ್ಲ. ಅಂದ್ರೆ ಎಲ್ಲರೂ ದುಡಿಯತಕ್ಕದ್ದು. ಬೆಳಿಗ್ಗೆ ಎದ್ದವನಿಗೆ ಪ್ರಕೃತಿ ಏನು ಹೇಳ್ತದೆ? ಏನ್ ಹೇಳ್ತದೆ? ಹುಟ್ಟಿದ ಮಗುವಿಗೆ ಬಾಯಿಗೆ ಮಳೆ ಹಾಲನ್ನು ಇಡಬೇಕು ಅಂತ ಯಾರಾದ್ರೂ ಹೇಳಿಕೊಡ್ತಾರ? ಪ್ರಕೃತಿ ಹೇಳಿಕೊಡ್ತದೆ ಅವನಿಗೆ. ಪ್ರಕೃತಿ ಮಗು ಅಳದೆ ಹೋದರೆ ತಾಯಿಯು ಅಸಡ್ಡೆ ಮಾಡ್ತಾಳೆ. ಅದಕ್ಕೆ ನಿಮ್ಮ ಊರಲ್ಲಿ ಒಂದು ಪ್ರಚಲಿತ ಮಾತು, ಅಳುವ ಮಗುವಿಗೆ ಹಾಲು ಅಂತ. ಅಳುವುದು ಯಾಕೆ? ಪ್ರಕೃತಿ ಅದಕ್ಕೆ ಬೇಡಿಕೆಯನ್ನು ಉತ್ಪನ್ನ ಮಾಡ್ತದೆ ಮನೆಯಲ್ಲಿ. ಅದಕ್ಕಾಗಿ ಅದು ಪ್ರಕೃತಿ ದತ್ತ ಸಿದ್ಧಾಂತ. ಜಡವಾಗಿದ್ದರೆ ಜಂಗಮತ್ವವನ್ನು ಬಿಟ್ಟರೆ ಯಾವುದು ಪ್ರಾಪ್ತಿಸುವುದಿಲ್ಲ. ದೇವರು ಕೊಡ್ತಾನೆ ನಾನು ತಿಂತೇನೆ ಅಂತ ಬಾಯಿ ಬಿಟ್ಟವನ ಬಾಯಿಗೆ ಕಾಳು ಬೀಳ್ತದೋ ಅಲ್ವಾ? ತಾನು ದುಡಿತೇನೆ ದೇವರು ಕೊಡ್ತೇನೆ ಅಂತ ನಂಬಿದ ಆತ್ಮವಿಶ್ವಾಸಿಗನಿಗೆ ಸಿಕ್ಕುವುದು ಕೂಡು. ಮಗು ಅಳುತ್ತದೆ ಅಲ್ವಾ? ದನದ ಕರು ಅಳುವುದಿಲ್ಲವಲ್ಲ, ಅದೇ ತಾನಾಗಿ ದನವನ್ನು ದನ ಎನ್ನುವುದು ಗೋಧೂಳಿ ಲಗ್ನದಲ್ಲಿ ನಿಮ್ಮ ಮನೆ ಹಟ್ಟಿಗೆ ಬಾರದೆ ಹೋದ್ರೆ ಅಂಬಾ ಅಂತ ಹೇಳ್ತದೆ. ಮರ್ತೋಗಿದೆ ಅಲ್ವಾ? ನಿಮಗೆಲ್ಲ ಈಗ ಒಂದು ಉಂಟಲ್ಲ, ಮಠಗಳನ್ನೇ ದೂರ ಮಾಡಿ ದನಗಳನ್ನು ಸಾಕುವವರು ಯಾರು ಇಲ್ಲ. ನಿನ್ನ ವೈಯಕ್ತಿಕ ಅದರ ಇತಿಹಾಸವನ್ನೇ ಜನ ಎಲ್ಲ ಮರೀತಾ ಇದ್ದಾರೆ. ನೀನು ತಾಗಿಸಿಕೊಂಡ ಸಮಸ್ಯೆ, ಅದನ್ನು ನೀನೇ ತಾಗಿಸಿಕೊಂಡದ್ದಲ್ಲ. ಅಂಟಿಸುವುದಕ್ಕೆ ಯಾಕೆ ಬರ್ತೀನಿ? ಯಾಕೆ ಅಂತ ಹೇಳಿದ್ರೆ ನಾನು ಬೆಳೆದು ಬಂದ ದಾರಿಯಲ್ಲಿ ನಾನು ಅದನ್ನು ವರ್ಜ್ಯ ಅಂತ ಹೇಳಿ ಪರಿಗಣಿಸಿಕೊಂಡೆ. ಈಗೆಲ್ಲ ಮಾತಾಡ್ತೀನಿ, ನೀನು ಬೆಳೆದು ಬಂದದ್ದಕ್ಕೂ ಒಂದು ದಾರಿ ಅಂತ ಇರಬಹುದಾ? ಹೌದು. ಇದು ದಾರಿ ತಪ್ಪಿದವರ ಮಾತು ಅಲ್ಲಪ್ಪ. ದಾರಿ ತಪ್ಪಿ ಬಂದ ನೀನು ಯಾರು? ನಿನ್ನ ಪುರ ಏನು ಉದ್ದೇಶಕ್ಕೆ ಹೇಳಿದೆ ಅಲ್ಲ? ನಿನ್ನ ಹಾಗೆಯೇ ನಾನು ಕೂಡ ಅಧಿಪತಿ. ಅಂದರೆ ದಾನವರ ಹೃದಯದಲ್ಲಿ ಸಿಂಹಾಸನದಲ್ಲಿ ಕುಳಿತಂತಹ ಅಧಿಪತಿ. ಅಧಿಪತಿ ಯಾರಾಗುವುದು ಹೇಳು?
ದಿವ್ಯತೆಯಿಂದ ಉತ್ತುಂಗಕ್ಕೇರಿ ಹೃದಯದಲ್ಲಿ ಕುಳಿತವನನ್ನ ಅಧಿಪತಿ ಅಂತ ಹೇಳುವಂತ. ಹೌದು. ಮತ್ತೆ ಸುಮ್ಮನೆ ನಾಯಕ ಅಲ್ಲ ಇವ. ನಿನಗೆ ದಿವ್ಯತೆ ಎಲ್ಲಿಂದ ಬಂತು? ನೀನು ಉತ್ತುಂಗಕ್ಕೆ ಬಂದದ್ದು ಹೇಗೆ? ನಿನ್ನನ್ನು ಉಳಿದವರು ಅರ್ಚಿಸುವುದು ಹೇಗೆ? ಇದು ಮೂರು ಅನ್ವಯವಾಗದೆ ನಿನಗೆ ಎಲ್ಲಿಂದ ಬಂತು ಇದು? ಅರ್ಚಿಸುವುದು ಅಂತ ಹೇಳಿದ್ರೆ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡುವುದಲ್ಲೂ ಆಗಲಿ, ಜೀವಂತವಾಗಿ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವುದನ್ನು ಕೂಡ ಅರ್ಚಿಸುವುದು ಅಂತ ಹೇಳಿ. ನಾನು ಮೂರು ಲೋಕದಲ್ಲಿ ತಿರುಗಾಟ ಮಾಡ್ತೇನೆ, ಅಲ್ಲಿ ಉಳಿದವರ ಹೃದಯ ತೆರೆದು ನೋಡ್ತೇನೆ. ಯಾರ ಹೃದಯದಲ್ಲಿ ನಿನ್ನದೊಂದು ಚಿತ್ರ ಇಲ್ಲ. ಇಲ್ಲಿಯೇ ನಿನ್ನ ತಪ್ಪಿರುವಂತಹದ್ದು. ಎಲ್ಲಿ ತಪ್ಪಿರುವುದು? ನೀನು ಭೂಲೋಕದವರ ಹೃದಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿನ್ನ ಬಗ್ಗೆ ಆಡಳಿತ ವಿರೋಧಿ ಭಾವನೆ ಭೂಲೋಕದಲ್ಲಿ ನಡೀತಾ ಉಂಟು. ನಿನಗೆ ಗೊತ್ತಾಗಿದೆ ಇದು? ತಣ್ಣಗೆ ಶೀತಲವಾಗಿ ಬಹಿರ್ಮುಖಗೊಳ್ಳದಂತ ಆಡಳಿತ ವಿರೋಧಿ ಅಲೆ ಅಷ್ಟೇ. ಅದು ಹೊರಗೆ ಬರ್ತದ ಅಂತ ಪ್ರಶ್ನೆ. ಚಿವುಟಿ ತೆಗಿತೇವೆ ನಾವು. ನನ್ನ ರಾಜಕಾರಣದ ಪಾಠಕ್ಕೆ ಹೊಸ ಪುಟ ಸೇರಿಸಬೇಡ ನೀನು. ಹಾಗಲ್ಲ, ನಾನು ಕಲ್ತದ್ದೇ ಉಳಿದವರಿಗೆ ಹಂಚುವುದಷ್ಟು. ಹೊಸ ಪುಟ ಸೇರಿಸುವುದಲ್ಲ, ನೀನು ಮಾಡಬೇಕಾದ ಕಾರ್ಯವೆಲ್ಲ ಕಾಲ ಕಾಲಕ್ಕೆ ಮಳೆ ಬರಬೇಕು, ಕಾಲ ಕಾಲಕ್ಕೆ ಬೆಳೆ ಬರಬೇಕು. ನಮ್ಮ ಭೂಲೋಕದಲ್ಲಿ ನಡೆಯುವ ಒಂದೊಂದು ಗಂಡಾಂತರಗಳನ್ನು ನೋಡಿದ್ರೆ ದೇವೇಂದ್ರ ಜೀವದಲ್ಲಿ ಇದ್ದಾನ ಇಲ್ವ ಅಂತ ಹೇಳಿ ಗಂಡಾಂತರ. ಯಾಕೆ? ಒಂದು ರಾತ್ರಿ ಇದ್ದಂತಹ ಒಂದು ಊರು ರಾತ್ರಿ ಕಾಣ್ತದೆ, ಬಹಳ ಚೆನ್ನಾಗಿ ಬೆಳಕಿಂದ ಕಾಣ್ತದೆ. ಬೆಳಿಗ್ಗೆ ನೋಡಿದ್ರೆ ಊರೇ ಇಲ್ಲ. ಅಯ್ಯ, ಊರೇ ಇಲ್ಲ ಅಂತ ಹೇಳಲಿಕ್ಕೆ ಊರಿನ ಮಣ್ಣನ್ನು ನೀವು ಬಳಸಿದ ಕ್ರಮವೇ ಸಾಕ್ಷಿ. ಯಾಕಂದ್ರೆ ನೀವೆಲ್ಲ ಇದ್ದಿಲಿನ ಕಣಗಳಾಗಿ ಮೇಲೆ ಮೇಲೆ ಕಟ್ಟಿದ್ರೆ ಭೂಮಿಗೆ ಒಂದು ಧಾರಣ ಶಕ್ತಿ ಅಂತ ಇಲ್ವೋ? ಭೂಮಿಗೆ ನೋವಾಗುವಾಗ ಅದೇ ಗೋಮಿನಿಯಾಗಿ ನಾರಾಯಣನ ಮುಂದೆ ಹೇಳಿಕೊಳ್ಳುವುದಿಲ್ವೋ? ನೀವು ಭೂಮಿಗೆ ಭಾರ ಇದ್ದೀರಿ, ಮತ್ತೆ ನಮ್ಮ ಮೇಲೆ ತಲೆಗೋರಿಸ್ತೀರಿ. ಆಗ್ಲಿ, ಅಲ್ಲಿ ಕುಸಿಯುವುದೇ. ಇದನ್ನೆಲ್ಲ ಬೇರೆಯವರದನ್ನು ಕಸಿಯುವುದಕ್ಕೆ ಹೊರಟ್ರೆ ಕುಸಿಯುವುದೇ. ನಾನು ಹೇಳಿದ್ದು, ನಾನು ಬರುವುದಕ್ಕೆ ಕಾರಣವಾದ ಹಿನ್ನೆಲೆಯನ್ನು ಹೇಳುವಾಗ ಪ್ರಸಂಗ ಬಿಟ್ಟು ಹೋಗಬಾರದು. ಅದಕ್ಕಾಗಿ ಇವರೆಲ್ಲರ ಈ ಆಡಳಿತ ವಿರೋಧಿ ಮನೋಭಾವದವರು, ನಮ್ಮ ದಾನವರೆಲ್ಲ ಏನಿದ್ದಾರೆ, ಅವರ ಅಧಿಪತಿಯಾಗಿ ನಿನ್ನನ್ನು ಪ್ರಶ್ನಿಸುವುದಕ್ಕೆ ಬಂದು ಇಲ್ಲಿ ನಿಂತದ್ದು. ಯಾವ ಊರು ನಿನ್ನದು? ಶೋಣಿತಾಪುರ. ರಕ್ತವರ್ಣಂ ಪ್ರಭಾಯುಕ್ತಂ ರುಧಿರೇಣ ಸಮಾಶ್ರಿತಂ. ನಿನಗದೇನು ಉಳಿದ ಈ ಕಾಮನ ಬಿಲ್ಲು ನೋಡಿದ್ಯಾ ನೀನು? ಅಲ್ಲ, ಈ ಕಾಮನ ಬಿಲ್ಲುವಿನ 7 ಬಣ್ಣಗಳಲ್ಲಿ ನಿನಗೆ ಈ ಕೆಂಪು ಬಣ್ಣ ಹೇಗೆ ಇಷ್ಟ ಆದದ್ದು? ಕೆಂಪು ನಮ್ಮದು ಕೆಂಪೆ, ಪತಾಕೆಯ ಕೆಂಪು ನೋಡ್ಲಿಲ್ಲ ನೀನು? ಕೈ ಮೇಲೆ ತಲೆ ಎತ್ತಿ ಒಮ್ಮೆ. ಓಹೋ, ನಿಮ್ಮದು ಕೆಂಪು. ಇದು ಸಮಾಜ ಸುಧಾರಕರ ಬಟ್ಟೆಯು ಕೆಂಪೆ, ಸಮಾಜವಾದಿ ಸಿದ್ಧಾಂತ ಇದು. ಸಮಾಜದ ಮೇಲೆ ನಿಮ್ಮ ವಾದವನ್ನು ನೋಡಿ ಸಮತೆಯ ತತ್ವ. ಸಮತೆಯ ಅಂತ ಹೇಳಿದ್ರೆ ಎಲ್ಲಾ ಲಾಭಗಳು, ಎಲ್ಲಾ ಸೌಖ್ಯಗಳು ಪ್ರತಿಯೊಬ್ಬರಿಗೂ ಕೂಡ ಹಂಚುವುದು. ನಾವು ಉಚಿತವಾಗಿ ಹಂಚುತ್ತೇವೆ, ಎಲ್ಲರಿಗೂ ಉಚಿತವಾಗಿ ಹೇಳುವ ನೀನು ಎಲ್ಲರಿಗೂ ಸಮಾನವಾಗಿ ಎಲ್ಲರದ್ದನ್ನು ತೆಗೆದು ಹಂಚುತ್ತೇನೆ ಅಂತ ಹೇಳುವವ ಇದನ್ನು ನಿನ್ನ ವಶ ಮಾಡ್ಲಿಕ್ಕೆ ಬಂದದ್ದ? ಹೌದು, ಹಂಚುವುದಲ್ಲ, ಕಡಿಮೆ ಆಗಿದೆ ಅಲ್ಲಿ, ನಿನ್ನದು ಬೇಕಾಗಿದೆ. ಅದಕ್ಕೆ ಪಟ್ಟದಿಂದ ಇಳಿ. ನೀನು ಇಳಿದು ನನಗೆ ಕೊಟ್ರೆ ನಿನಗಿಂತ ಚಂದ ಆಡಳಿತ ಮಾಡಿ ತೋರಿಸ್ತೇನೆ. ನೀನು ಕೊನೆಗೂ ನಿನ್ನ ಉದ್ದೇಶ ಹೌದು, ನನ್ನನ್ನು ಈ ಮಘವತ್ವದ ಪಟ್ಟದಿಂದ ಇಳಿಸಿ ಈ ಸ್ವರ್ಗವನ್ನು ನೀನು ಸೂರೆಗೊಂಡು ನೀನಿದರ ಅಧಿಕಾರವನ್ನು ವಹಿಸಿಕೊಳ್ಳಬೇಕು ಎನ್ನುವಂತಹ ಕನಸು. ಇದು ಕನ್ನಡಿಯೊಳಗಿನ ಕನಸು. ಈಗ ಕನಸಾಗಲಿ, ಇದು ಕನ್ನಡಿಯೊಳಗಿನ ಗಂಟಲ್ವೇನೋ? ಯಾಕೆ ನಿನ್ನ ಹೆಸರು ತಮಾಸುರ? ತಾಮಸ ಗುಣ ಅಲ್ವೇ ನಿನಗೆ? ಹೌದಾ? ತಾಮಸ ಗುಣದ ತಮ ಯಾವುದಕ್ಕೆ? ಅಯ್ಯ ತಮಾಸುರ ದೇವೇಂದ್ರ, ರಜ ಸತ್ವ ತಮಗಳೆಂಬ ಗುಣತ್ರಯಗಳಿಂದ ಕೂಡಿದ್ದು ಪ್ರಪಂಚ. ಹೌದು.
ಈ ಅಖಂಡವಾದಂತಹ ಬ್ರಹ್ಮಾಂಡವನ್ನು ಶೋಧಿಸುತ್ತಾ ಹೊರಟ್ರೆ ಈ ಮೂರು ಗುಣಗಳು ಬೇರೆ ಬೇರೆ ರೂಪದಲ್ಲಿ ಅಡಕವಾಗಿದೆ. ಮೂಲದಲ್ಲಿ ಹಾಗೆ ಅಲ್ವಾ? ಸೃಷ್ಟಿಗೆ ಕಾರಣನಾದಂತಹ ಬ್ರಹ್ಮ ರಜೋಗುಣವು ಇಷ್ಟ. ಹೌದು. ಸರ್ವತ್ರ ಎಲ್ಲ ಜೀವಿಗಳನ್ನು ಕಾಪಿಡುವ ನಾರಾಯಣ ಸತ್ವಗುಣೋಪೇತ. ಹಾಗೆಯೇ ಲಯಕಾರಕ ಶಕ್ತಿಯನ್ನು ಹೊಂದಿರುವಂತಹ ಮಹೇಶ್ವರ ತಮೋ ಗುಣೋಪೇತ. ಹೌದಲ್ಲ? ಹಾಗಾದ್ರೆ ಮೂರು ಮೂರ್ತಿಗಳಲ್ಲೂ ಅದು ಉಂಟು, ಆಕ್ಷೇಪಕಾರಕ ಅಲ್ಲ. ಆದರೆ ಕಾಲಾದೇಶ ಪಾತ್ರ ಪರಿಸ್ಥಿತಿ ಸನ್ನಿವೇಶಗಳಿಗೆ ಅನುಗುಣವಾಗಿ ಈ ಗುಣಗಳು ಹೇಗೆ ವಿನಿಯೋಗ ಆಗುತ್ತದೆ, ಈ ಗುಣಗಳು ಹೇಗೆ ಬಳಕೆಯಾಗುತ್ತದೆ, ಇದನ್ನು ಆಧರಿಸಿ ಅದಕ್ಕೆ ಬೆಲೆ. ರಜೋಗುಣ ಎನ್ನುವುದರಿಂದ ಪರಿಪುಷ್ಟನಾದ ವ್ಯಕ್ತಿ ತಾನು ರಾಜಸ ಗುಣದಿಂದಲೇ ಸದಾಕಾಲ ವ್ಯವಹಾರ ಮಾಡ್ತೇನೆ ಹೀಗೆಯೇ ಮುಂದುವರಿದರೆ ಅವನ ದೈನಂದಿನ ಜೀವನ ಬಾಧಿತ ಆಗುತ್ತದೆ. ಯಾಕಂದ್ರೆ ಎದೆ ಸೆಟಸಿಯೇ ನಡೆದರೆ ಯಾರು ಅವನಿಗೆ ನಮಸ್ಕಾರ ಮಾಡ್ತಾರೆ? ಭೀತಿಯಿಂದ ಮಾಡಿ ಯಾರು, ಪ್ರೀತಿಯಿಂದ ಯಾರು ಮಾಡಲಾರರು. ಹಾಗಾದ್ರೆ ರಜೋಗುಣ ಭೂಯಿಷ್ಠವಾಗಿ ಬದುಕುವುದು ಅಂತ ಹೇಳಿದ್ರೆ ಎಲ್ಲ ಕ್ಷಣಗಳಲ್ಲೂ ಎಲ್ಲ ದಿನಗಳಲ್ಲೂ ಆಯುರ್ಮಾನದ ಪೂರ್ತಿ ಹಾಗೇ ಇರುವುದು ಅಂತ ಅರ್ಥ ಅಲ್ಲ. ಎಲ್ಲಿಗೆ ಎಷ್ಟು ಬೇಕು, ಎಷ್ಟು ಹಂಚಿಕೆ ಆಗಬೇಕು ಎನ್ನುವುದರ ಸರಿಯಾದ ಪ್ರಮಾಣ ಪರಿಕಲ್ಪನೆ ಇದ್ದು ಆ ಮೂಲಕವಾಗಿ ಆ ಗುಣಕ್ಕೆ ಬೆಲೆ ಕೊಡಬೇಕು. ಉಳಿದೆರಡು ಗುಣಗಳು ಹಾಗೆ. ತಾಮಸ ಗುಣದ ತಮ. ಯಾವ ಕಾರಣಕ್ಕೂ ತಮ ಎನ್ನುವ ಹೆಸರುಳ್ಳ ನೀನು ತಾಮಸ ಗುಣವನ್ನು ಹೊಂದಬಾರದು ಅಂತ ನಾನು ಹೇಳಲಿಕ್ಕಿಲ್ಲ. ಸತ್ವಗುಣ ರಜಗುಣ ಉಂಟು ತಪ್ಪಿದ್ದೇನಲ್ಲ, ಆದರೆ ನಿನ್ನ ಹೆಸರು ತಮ. ಹೌದು, ಚಂದ ಆಲೋಚನೆ ಮಾಡಬೇಕು ನೀನು. ತಮಸೋಮ ಜ್ಯೋತಿರ್ಗಮಯ, ನೀನು ಇದನ್ನು ಬಾಯಿಪಾಠ ಮಾಡ್ಲಿಲ್ವೋ? ಗೊತ್ತುಂಟು ನನಗೆ, ಅದನ್ನು ನಾನು ಬದಲಾಯಿಸಲಿಕ್ಕೆ. ಅದನ್ನು ಗುರುಗಳು ಹೇಳುವಾಗ ನೀನು ಮರೆಯಲ್ಲಿ ಇರ್ಲಿಲ್ವೋ? ಜ್ಯೋತಿರ್ಸೋಮ ತಮಸ ಸದ್ಗಮಯ. ಅಥವಾ ನೀನು ತಿರುಗಿಸಿ ಹೇಳು. ತಿರುಗಿಸಲಿಕ್ಕೆ ನಾನು ಹೊರಟದ್ದು. ನೀನು ಜ್ಯೋತಿ ಎನ್ನುವುದನ್ನು ಇಟ್ಟುಕೊಂಡವರೆಲ್ಲರೂ ಸದ್ಗತಿಗೆ ಹೋಗುತ್ತಾರೆ ಅಂತ ತಿಳ್ಕೊಂಡದ್ದು ನೀನು. ಹಾಗೆಂದು ಕದಿಲಿಕ್ಕೆ ಹೋಗುವ ಕಳ್ಳರ ದಂಡಿನವರು ಕೂಡ ಜ್ಯೋತಿ ಹಿಡಿಯುವುದಿಲ್ವೋ? ಅವರು ಮರುದಿನ ಕಾರಾಗೃಹಕ್ಕೆ ಹೋಗುವುದಿಲ್ವೋ? ಹೆಚ್ಚು ಕಡಿಮೆ ಆಗ್ತದೆ. ಹಾಗಾಗಿ ಬೆಳಕಿಟ್ಟುಕೊಂಡವರೆಲ್ಲ ಸದ್ಗತಿಯನ್ನು ಹೊಂದುತ್ತಾರೆ ಅಂತ ನೀನು ತಿರುವು ಮರು ಮಾಡಿ ಹೇಳಿದ್ರು ಅದನ್ನು ಅನ್ವಯ ಮಾಡ್ಲಿಕ್ಕೆ ಬರುವುದಿಲ್ಲ. ಬಿಡು. ಹಾಗೆಂದು ಇರುವುದು ನಿನ್ನ ಹೇಳಿಕೆಯಿಂದ ಬದಲಾಗುವುದಿಲ್ಲಲ್ಲ, ಬದಲಾಯಿಸುವುದು ಅಂತ ಹೇಳಿದರೆ ಇರುವುದನ್ನು ನನ್ನ ಪ್ರಯತ್ನದಿಂದ ಬದಲಾಯಿಸ್ತೇನೆ ಅಂತ ಹೇಳುವಾಗ ಪೂರ್ವದಲ್ಲಿ ಅದರ ಸ್ಥಾಪನೆ ಹೇಗಾಗಿದೆ ಎನ್ನುವುದನ್ನು ನೋಡಬೇಡ. ಹಾಗಾಗಿ ತಾಮಸ ಗುಣದ ತಮ. ನೀನು ಕತ್ತಲಿನಿಂದ ಬಂದಿದ್ದಿ, ನೀನು ಬೆಳಕಿನ ಕಡೆಗೆ ಮುಖ ಮಾಡಿದ್ದಿ, ನೀನು ಇನ್ನೂ ಏರ್ಬೇಕಯ್ಯ. ಏನು ಬೆಳಕನ್ನು ಕಾಣುವುದು, ಬೆಳಕನ್ನು ವಶ ಮಾಡಿಕೊಳ್ಳುವುದು ಸುಲಭ ಅಂತ ತಿಳಿದಿದ್ಯೋ? ಏನು ಬೆಳಕಿನ ಮೊತ್ತವನ್ನು ತಬ್ಬಿಕೊಳ್ಳುವುದು ಅಷ್ಟು ಸಲೀಸಿನ ಕೆಲಸ ಅಂತ ತಿಳಿದಿದ್ಯೋ? ಅಖಂಡವಾದ ಬ್ರಹ್ಮಚರ್ಯದಿಂದ, ಆಸ್ತೇಯ ಪ್ರಕರಣದಿಂದ, ಧೀಶಕ್ತಿ ಸಂಪನ್ನತೆಯಿಂದ, ಸತ್ಯವ್ರತವನ್ನು ಆಚರಿಸುವುದರಿಂದ, ನ್ಯಾಯಯುತವಾದ ವ್ಯವಹಾರದಿಂದ, ಪ್ರಪಂಚದಲ್ಲಿರುವ ಧರ್ಮದ ಮೌಲ್ಯವನ್ನು ಉನ್ನತೀಕರಣಗೊಳಿಸುವುದರಿಂದ, ಒಬ್ಬಾತ ತ್ಯಾಗ ಮಾಡುವುದರಿಂದ, ತಪಸ್ಸನ್ನು ಆಚರಿಸುವುದರಿಂದ, ಯಜ್ಞ ಯಾಗಾದಿಗಳನ್ನು ನಿರ್ವಿಘ್ನವಾಗಿ ಮಾಡಿಸುವುದರಿಂದ ಈ ಪ್ರಪಂಚದಲ್ಲಿ ಒಬ್ಬಾತ ಸ್ವರ್ಗಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಶರೀರನಾಗಿ ಬಲಾತ್ಕಾರದಿಂದ ನೀನು ಬಾ, ಹಾಗೆಂದು ಶಾಶ್ವತವಾಗಿ ಇಲ್ಲಿ ಉಳಿಲಿಕ್ಕಾಗುವುದಿಲ್ಲ. ಈ ಎಲ್ಲ ನಾನು ಪೂರ್ವದಲ್ಲಿ ಉಲ್ಲೇಖಿಸಿದ ಗುಣಗಳಿಲ್ಲದೆ ಹೋದರೆ ಅವನದು ತೀರಿದ ಮೇಲೆ ಪತನಗೊಳ್ಳಲೇಬೇಕು. ಯಾಕೆಂದ್ರೆ ಪ್ರಪಂಚ ವ್ಯವಸ್ಥೆಯೇ ಆಗಿರುವುದು. ಈ ನೆಲೆಯಿಂದ ನೀನು ನೋಡಿದ್ರೆ ತಾಮಸ ಗುಣದವನು ಇನ್ನೂ ಪರಿಪಕ್ವವಾಗಿ ಪೂರ್ಣ ಪ್ರಕಾಶವನ್ನು, ಜ್ಯೋತಿಯನ್ನು ನೀನು ಮುಟ್ಲಿಲ್ಲ. ಅದನ್ನು ಮುಟ್ಟುವ ಮೊದಲೇ ಅವಸರದಿಂದ ಬಂದಿದ್ದಿ. ಈ ಕಾಲಕ್ಕಾಗುವಾಗ ಇದು ನನಗೆ ಸುಲಭದಲ್ಲಿ ಸಿಕ್ಕಿತು ಅಂತ ತಿಳಿದಿದ್ಯೋ? ಒಂದು ಕಾಲದಲ್ಲಿ ಶತಮಖಗಳನ್ನು ಮಾಡಿ ನನ್ನ ಎಲ್ಲವನ್ನು ತ್ಯಾಗ ಮಾಡಿ ಆ ತ್ಯಾಗದ ಮೂಲಕವಾಗಿ ನಾನು ಪಡೆದದ್ದು ಭೋಗಲೋಕದ ಅಧಿಕಾರ. ಪ್ರಪಂಚದಲ್ಲಿ ಯಾರಾದರೂ ತ್ಯಾಗ ಮಾಡಿ ಭೋಗ ಪಡೆದದ್ದುಂಟೋ? ಕೈವಲ್ಯದ ಕಡೆಗೋ, ಮುಕ್ತಿಧಾಮದ ಕಡೆಗೋ, ಸಾಯುಜ್ಯದ ಕಡೆಗೋ, ಅಥವಾ ಇನ್ನು ಬೇರೆ ಶಬ್ದದಲ್ಲಿ ಹೇಳುವುದಿದ್ರೆ ಪರಂಧಾಮದ ಕಡೆಗೆ ಹೋಗುವುದು, ಮತ್ತೆ ತಿರುಗಿ ಬರ್ಲಿಕ್ಕಿಲ್ಲ. ಆದರೆ ನನ್ನ ವ್ಯವಹಾರ ಆಗಲ್ಲ, ಪ್ರತ್ಯೇಕ ಭಿನ್ನ, ಉಳಿದವರಿಗಿಂತ ಮಹತ್ವಪೂರ್ಣವಾದದ್ದು, ವೈಶಿಷ್ಟ್ಯಪೂರ್ಣವಾದದ್ದು. ನಾನು ಇದನ್ನ ಮಮ ಅಂತ ತ್ಯಜಿಸಿ ಆ ಬಳಿಕ ಭೋಗಧಾಮದ ಅಧಿಕಾರವನ್ನು ಪಡೆದೆ. ಮೂರು ಮೂರ್ತಿಗಳ ಅನುಗ್ರಹ ಇರ್ಲಿ. ಆ ಯಾಗವನ್ನು ಮಾಡಿದ್ದು ನಾನು ಭೂಮಿಯ ಮೇಲೆ ಮೇಘವಂತ ಪರ್ವತದ ತಪ್ಪಲಿನಲ್ಲಿ ನಾನು ಭೂಮಿಯನ್ನೇ ಬಳಸಿದ್ದೇನೆ. ಕರ್ಮಧಾಮ ಅಲ್ವಾ? ಹೌದು. ಆ ಕಾರಣದಿಂದ ಈಗ ನಿನಗೆ ಸ್ಪಷ್ಟ ಹೇಳ್ತೇನೆ, ನೀನು ಒಂದೋ ಪುಣ್ಯ ಸಂಚಯನ ಮಾಡಿ ಉಳಿದವರೆಲ್ಲ ಕುಳಿತುಕೊಳ್ಳುವ ಜಾಗದಲ್ಲಿ ಒಂದು ಸ್ಥಳದಲ್ಲಿ ಕೂತುಕೊಳ್ಳಬಹುದು. ಅಧಿಕಾರವನ್ನು ಪಡೆಯಬೇಕು, ನನ್ನ ಹಾಗೆ ಕಷ್ಟಪಡು. ನೀನು ವಿಶೇಷವಾದ ಶತಮಖಗಳನ್ನು ಮಾಡು. ಆ ಮೂಲಕ ಮೂರು ಮೂರ್ತಿಗಳ ಅನುಗ್ರಹವನ್ನು ಪಡೆ. ಸಾತ್ವಿಕವಾದಂತಹ ತಾತ್ವಿಕವಾದಂತಹ ನೆಲೆಯಿಂದ ನಿಜವಾದ ಅರ್ಥದಲ್ಲಿ ರಾಜಸ ಎನ್ನುವ ಗುಣವನ್ನು ಬಿಟ್ಟು ಒಳಗಿರುವ ಸಾತ್ವಿಕ ಗುಣವನ್ನೇ ಉದ್ದೀಪನಗೊಳಿಸಿ ಇದನ್ನು ಬಂದು ಸೇರಬೇಕು
ಮುಟ್ಟುವುದಕ್ಕೆ ಹೊರತು ಬೇರೆ ದಾರಿಗಳಿಲ್ಲ. ಸುಲಭದಲ್ಲಿ ಹೋಗಿ ಮುಟ್ಟುತ್ತೇನೆ ಅಂತ ಹಿತ್ತಿಲ ಬಾಗಿಲಿನಿಂದ ಬಂದ್ರೆ ನಾವು ಎದುರಿನ ಬಾಗಿಲಿನಿಂದ ಕಳಿಸುವುದಿಲ್ಲ, ಗವಾಕ್ಷದಿಂದ ಹೊರಗೆ ಹಾಕುತ್ತೇವೆ. ನಮ್ಮ ಕ್ರಮವೇ ಹಾಗೆ. ಅವನಿಗೆ ಎದುರಿನ ಬಾಗಿಲಿನ ದರ್ಶನದ ಅವಕಾಶವೇ ಇಲ್ಲ. ಹಿಂದಿನ ಬಾಗಿಲಲ್ಲಿ ಬಂದ, ನನ್ನನ್ನು ಎದುರಿನ ಬಾಗಿಲಿನಿಂದ ಹೊರಗಾಗ್ತಾನೆ ಅಂತ ತಿಳಿಯುವುದು ಬೇಡ. ನಮ್ಮ ಗವಾಕ್ಷಗಳು ತೆರೆಯಲ್ಪಟ್ಟಿದ್ದಾವೆ, ಅದರಿಂದ ಹೊರಗೆ ಬಿಸಾಡ್ತೇವೆ. ನೀನು ಯಾವ ಕಾರಣಕ್ಕೂ ಸೀಮೆ ತಿಳಿಯಬೇಕು. ನಿನ್ನ ಸೀಮೆ ಯಾವುದು, ನನ್ನ ಸರಹದ್ದು ಯಾವುದು, ಅದನ್ನು ಮೀರಿ ನಡೆಯಕೂಡದು. ಆ ಕಾರಣದಿಂದ ನಿನ್ನ ಸೀಮೆ ಇಲ್ಲಿಗೆ ಮುಗಿಯಿತು, ನಿನ್ನ ಸೀಮೆಯಾದ ಶೋಣಿತವನ್ನು ಸೇರು. ಆದ ಕಾರಣದಿಂದ ಈ ಹಿತೋಕ್ತಿಯನ್ನು ನೀನು ಬಳಕೆ ಮಾಡಿದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ಇಂದ್ರ, ಸೀಮೆಯ ಬಗ್ಗೆ ನೀನು ಪ್ರತಿಷ್ಠಾಪಿಸಲಿಕ್ಕೆ ಹೊರಟಿದ್ದಿ. ನಿಜವಾಗಿ ನೀನು ನಿನಗೆ ಕಲ್ಪಿಸಿಕೊಂಡ ಸೀಮೆ ತುಂಬಾ ಸಣ್ಣದಾಗಿದೆ. ಅದಕ್ಕಿಂತ ವ್ಯಾಪ್ತಿಯನ್ನು ಮೀರಿದ ಸೀಮೆ ಒಂದು ಇದೆಯಲ್ಲ, ಅದು ತಮೋ ಸಿದ್ಧಾಂತದ ಸೀಮೆ. ಅದು ಯಾವುದು ಗೊತ್ತುಂಟಾ? ಬಲಯುತದಿಂದ ಸಾಧಿಸುವಂತ. ದೇವೇಂದ್ರ, ಸೋಮಕ ನಿಯಮಾನುಸಾರವಾಗಿ ಶತಮಕಗಳನ್ನು ಮಾಡಿ ಈ ಪದವಿಯನ್ನು ಏರಿದ್ದೇನೆ ಅಂತ ನೀನು ಹೇಳುವಂತದ್ದು. ನನ್ನ ಸಿದ್ಧಾಂತ ಏನು ಹೇಳ್ತದೆ ಗೊತ್ತುಂಟಾ? ಆ ನಿಯಮವೇ ನಿಯಮ ಬಾಹಿರ ಅಂತ ಹೇಳ್ತದೆ. ನೀನು ಎಷ್ಟು ಸಿದ್ಧಾಂತ ಮಾಡು, ಅದನ್ನು ಮೂಲ ಸಂಪುಟಕ್ಕೆ ಸೇರಿಸಲಾಗುವುದಿಲ್ಲ. ಯಾಕೆ ಹೇಳ್ತೇನೆ? ಕೈವರೆಸುವುದಕ್ಕೆ ಬಳಸಿ ಬಿಸಾಡಲಾಗುವುದು. ನೀನು ಮೂರು ಗುಣಗಳನ್ನು ನೀನು ಮಾಡಿದ್ದು ಸಿದ್ಧಾಂತ ನಾನು ಮಂಡಿಸ್ತೇನೆ. ನೀನು ಮಂಡಿಸಯ್ಯ. ಮೂರು ಮೂರ್ತಿಗಳಿಂದ ನೀನು ಸಿದ್ಧಾಂತವನ್ನು ಪ್ರಾರಂಭ ಮಾಡಿದ್ದೀನಿ. ಮೂರು ಗುಣಗಳಿಗೆ ಮೂರು ಮೂರ್ತಿಗಳಿದ್ದಾರೆ. ನೀನು ಹೇಳ್ತಿದ್ದಿ ಕತ್ತಲಿನಿಂದ ಬೆಳಕಿನೆಡೆಗೆ, ಜಡತ್ವದಿಂದ ಚೈತನ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನ. ಇದಲ್ವ ನಿನ್ನ ಪ್ರತಿಪಾದನೆ? ಮೃತ್ಯುವಿನಿಂದ ಅಮರತ್ವದ ಕಡೆಗೆ. ಹೌದು, ಎಲ್ಲವದರಲ್ಲಿ ಬರ್ತದೆ. ಒಂದೇ ರೀತಿಯಾಗಿ ಬೆಳಕಿನ ಕಡೆಗೆ ಹೋಗುವಂತ ವಿಷಯಗಳು. ನಾನು ಪ್ರತಿಪಾದಿಸ್ತೇನೆ, ನಿನ್ನ ಬೆಳಕಿನ ಸಿದ್ಧಾಂತವೇ ಬಿದ್ದು ಹೋಗ್ತದೆ ನಿನಗೆ. ಮೂಲವಾಗಿ ನೀನು ಒಂದು ಯೋಚನೆ ಮಾಡು. ಕಾರು ಗತ್ತಲೆ ಮುಸುಕಿಕೊಂಡಿದೆ, ನೀರ ಮೇಲನ ನಾವೇ ಮೂವರು. ಏನರ್ಥ? ಮೂರು ಮೂರ್ತಿಗಳು ಉದಯವಾದದ್ದು ಕೂಡ ಕತ್ತಲಿನಲ್ಲಿಯೇ, ತಾಮಸ ಗುಣದಲ್ಲಿಯೇ ಉದಯ ಆಗಿರುವಂತದ್ದು. ಅಲ್ಲಿಗೆ ಒಂದರ್ಥ ಆಗುದಿಲ್ಲ ನಿನಗೆ. ಮೂರು ಮೂರ್ತಿಗಳಿಗಿಂತ ಹಿಂದೆ ಸಂಪೂರ್ಣವಾಗಿ ಕತ್ತಲೇ ಇತ್ತು ಭೂಲೋಕದಲ್ಲಿ ಅಂತ. ಇನ್ನೊಂದು ನಿನಗೆ ನಾನು ಮಾತನ್ನ ಹೇಳ್ತೇನೆ. ನಿಯಮಗಳನ್ನು ರೂಪಿಸಿದವರು ಮೂರು ಮೂರ್ತಿಗಳು ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ಮೂರು ಮೂರ್ತಿಗಳು ನಿಯಮದ ಪ್ರಕಾರ ನಡ್ಕೊಂಡಿದ್ದಾರಂತ ನೀನು ಪ್ರಥಮವಾಗಿ ಹೇಳಬೇಕು. ಆದಿ ಮಾಯೆಯು ಸೃಷ್ಟಿಯನ್ನು ಮಾಡಿದ್ದಾಳೆ. ಸೃಷ್ಟಿಯನ್ನು ಮಾಡಿ ಮೂರು ಜನರಿಗೆ ಕೂಡ ಹಂಚಿಕೆ ಮಾಡಿದ್ರು. ರಜೋಗುಣದವನಿಗೆ ಸೃಷ್ಟಿ ಮಾಡುವುದು, ಸಾತ್ವಿಕನಿಗೆ ಪಾಲನೆ ಮಾಡುವುದು, ತಮೋಗುಣದವನಿಗೆ ಲಯ ಮಾಡುವುದು ಅಂತ. ನಿಜವಾಗಿ ದೇವಿಯ ನೀತಿಯಂತೆ ನಡೆಯುವುದಿದ್ರೆ ಅವರ ಆಗ್ಲೇ ಸೃಷ್ಟಿಯನ್ನು ಪ್ರಾರಂಭ ಮಾಡಬೇಕಿತ್ತು. ಏನು ಮಾಡಿದ್ದಾರೆ ಅವರು? ರಜೋಗುಣದವನಿಗೆ ಸತ್ವಗುಣದವನಿಗೆ ತಾಗಿ ಬರ್ಲಿಲ್ವಾ? ತಾಗಿ ಬಂದದ್ದು ಸ್ವಲ್ಪ ಸಮಯ ಅಂತ ನೀನು ಭಾವಿಸಿದ್ದೀಯಾ? ಬ್ರಹ್ಮನಿಗೆ 100 ವರ್ಷದ ಆಯುಷ್ಯ ಅಂತ ಹೇಳ್ತಾರೆ. ಬ್ರಹ್ಮನ 100 ವರ್ಷದಲ್ಲಿ 1 ವರ್ಷದಲ್ಲಿ 360 ದಿನ ಉಂಟು. ಬ್ರಹ್ಮನ 1 ದಿನ ಅಂತ ಹೇಳಿದ್ರೆ 14 ಮನ್ವಂತರ. 14 ಮನ್ವಂತರ ಅಂದ್ರೆ ಹೇಗೆ? ಬ್ರಹ್ಮನ 1 ಹಗಲಿನಲ್ಲಿ ನಮ್ಮ ಭೂಲೋಕದ ಲೆಕ್ಕದಲ್ಲಿ ಹೇಳುವುದಿದ್ರೆ ಬೆಳಗ್ಗಿನ 2:30 ಗಳಿಗೆಗೆ 1 ಮನ್ವಂತರ ಆಗ್ತದೆ. ಮತ್ತೆ ಮನ್ವಂತರಗಳು ತಿರುಗಿ ತಿರುಗಿ ಸಂಜೆ ಆಗುವಾಗ 14 ಮನ್ವಂತರಗಳು ಬ್ರಹ್ಮನ ಹಗಲಿನಲ್ಲಿ ಮುಗಿದಿರ್ತದೆ. ಹಾಗಾದ್ರೆ ಬ್ರಹ್ಮನ 1 ಹಗಲು ಆದ ಮೇಲೆ ಮತ್ತೆ ಪೂರ್ತಿ ರಾತ್ರಿ ಅಲ್ವಾ ಅಷ್ಟೇ ಸಮಯ? 432 ಕೋಟಿ ವರ್ಷ ಆದ ಮೇಲೆ ಅಷ್ಟೇ ಸಮಯ ರಾತ್ರಿಯಲ್ಲಿ ಇರಬೇಕು. ನಿಜವಾಗಿ ಹೇಳು, ತ್ರಿಮೂರ್ತಿಗಳು ಹುಟ್ಟುವ ಮೊದಲು ಕತ್ತಲೆ, ಬ್ರಹ್ಮನ ಸೃಷ್ಟಿ ಆದ ಮೇಲೆ ಕೂಡ ಕತ್ತಲೆ. ಮತ್ತೆ ಈ ಮನುಷ್ಯರ ಕಥೆ ನಿಮಗೆ ಭೂಮಿ ಲೋಕದ್ದು ಹೇಳ್ಬೇಕಾ? ಯಾರಿಗೆ ಕೂಡ ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ, ನಿದ್ದೆ ಮಾಡ್ಲಿಕ್ಕೆ ಮನಸ್ಸಿರುವುದು, ಜಡತ್ವದಲ್ಲೇ ಆಸಕ್ತಿ ಇರುವುದು. ದಿನದ 60 ಗಳಿಗೆಯಲ್ಲಿ 30 ಗಳಿಗೆ ಕಷ್ಟದಲ್ಲಿ ಏಳುವುದು, ಬೆಳಗಿನ ಪ್ರಾತಃ ಕರ್ಮ ಮುಗಿಸುವುದು, ಒಂದು ಸ್ವಲ್ಪ ಕೆಲಸ ಮಾಡಿ ಮತ್ತೆ 30 ಗಳಿಗೆ ನಿದ್ರೆಗೆ ಜಾರುವುದು. ತಮಸೋಮ, ತಮಸ್ಸೆ ಎಲ್ಲರಿಗೆ ಕೂಡ ಬೇಕಾಗುವಂತಹದ್ದು. ಇಡೀ ಆಯುಷ್ಯ ಒಬ್ಬನದ್ದು 100 ವರ್ಷ ಅಂತ ಇದ್ರೆ ಅದರಲ್ಲಿ 50 ವರ್ಷ ಮಲಗುವುದೇ ಅವನು, ಮತ್ತೆ 50 ವರ್ಷ ಮಾತ್ರ ಸ್ವಲ್ಪ ಸ್ವಲ್ಪ ಚಟುವಟಿಕೆ ಮಾಡುವುದು. ಭೂಲೋಕದಲ್ಲಿ ಶಾಶ್ವತವಾಗಿ ಇರುವುದು ಯಾವ್ದ? ನಿಮ್ಮದಾದ್ರೂ ಕೂಡ ಹೇಳ್ತೇನೆ ನಾನು. 6 ತಿಂಗಳು, ನಮ್ಮ 6 ತಿಂಗಳು ನಿಮಗೆ 1 ದಿನ ಅಲ್ವಾ? ನಮ್ಮ ಉತ್ತರಾಯಣ ನಿಮಗೆ ಹಗಲು, ನಮ್ಮ ದಕ್ಷಿಣಾಯನ ನಿಮಗೆ ರಾತ್ರಿ. ನಿಮಗೆ ಕೂಡ ಅರ್ಧ ಸಮಯ ಜಡತ್ವವೇ ಅಲ್ಲ ಬೇಕಾದ್ದು. ಆದ್ದರಿಂದ ಹೇಳುವುದು,
ಪ್ರಪಂಚ ಎಲ್ಲ ಕತ್ತಲಿನಿಂದ ಬೆಳಕಿನೆಡೆಗೆ ಅಲ್ಲ, ಎಲ್ಲರಿಗೂ ಬೇಕಾದ್ದು ಕತ್ತಲು. ನಾನು ಒಂದು ಹೇಳ್ತೇನೆ, ಸೃಷ್ಟಿಯೇ ಇಲ್ಲಪ್ಪ, ಬೆಳಕೇ ಇಲ್ಲಪ್ಪ, ಪೂರ್ತಿ ಕತ್ತಲಿದ್ರೆ ಏನು ಸಮಸ್ಯೆ? ಈಗ ಎಲ್ಲವೂ ಕೂಡ ಶಾಂತಿಯಿಂದ ಇರ್ತಾರೆ. ಈ ಕೆಲಸ ಮಾಡುವವರಿಗೆ ಒಂದೊಂದು ಅನಿಸ್ತದೆ, ನಿನಗೆ ಗೊತ್ತಾಗುದಿಲ್ಲ. ಕೆಲಸಕ್ಕೆ ಸೇರುವಾಗ ಸಂತೋಷದಿಂದ ಸೇರ್ತಾರೆ, ಸ್ವಲ್ಪ ಸಮಯ ಆಗುವಾಗ ಇದು ಕಿರಿಕಿರಿ ಆಗ್ಲಿಕ್ಕಿಲ್ಲ, ನಮಗೆ ಜಡತ್ವವೇ ಒಳ್ಳೇದು, ತಮಸ್ಸೆ ಒಳ್ಳೇದು ಮನೆಯಲ್ಲಿರುವಂತ ಅನಿಸ್ತದೆ. ಆದ್ದರಿಂದ ಹೇಳ್ತೇನೆ, ತಮಸ್ಸು ಸಿದ್ಧಾಂತವನ್ನು ಅಷ್ಟು ನಿಕೃಷ್ಟವಾಗಿ ಪರಿಗಣಿಸಬೇಡ. ಇನ್ನೊಂದು ಮಾತನ್ನು ನಿನಗೆ ಹೇಳ್ತೇನೆ ನಾನು, ಭೂಲೋಕದಲ್ಲಿ ಇದ್ದವ ಕರ್ಮಭೂಮಿ ಅಂತ ಹೇಳ್ತಾರೆ. ಕರ್ಮ ಮಾಡಿ ಬೆಳಿಬೇಕಲ್ವಾ? ನಮಗಲ್ಲಿ ಹೇಳಿಕೊಟ್ಟದ್ದು ಹೇಗೆ? ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡತೆ ಯತ್ರ ವರ್ತಂತೆ ತತ್ರ ದೇವ ಪ್ರಸೀದತೆ ಅಲ್ವಾ? ಈ 6 ಕೆಲಸಗಳನ್ನು ಮಾಡಿದವನಿಗೆ ಮಾತ್ರ ದೇವರು ಒಲಿತಾರೆ ಅಂತ ಹೇಳ್ತಾರೆ. ಇದರಲ್ಲಿ ತಪಸ್ಸು ಮಾಡಬೇಕು ಅಂತ ಉಂಟಾ? ಇದರಲ್ಲಿ ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಇಷ್ಟೇ ಅಲ್ವಾ ಇರುವುದು? ಆ ಕಾರಣದಿಂದ ತಮಸ್ಸು ಸಿದ್ಧಾಂತವನ್ನು ನೀನು ಒಪ್ಪಿಕೊಂಡು ಇಲ್ಲಿ ನನಗೆ ಅವಕಾಶ ಕೊಡತಕ್ಕದ್ದು. ನಿನಗೆ ಬೇಕಾದ್ರೆ ಹೆಸರಿಗೆ ಒಂದು ಮೇಲಿನ ಸ್ಥಾನವನ್ನು ಕೊಡ್ತೇನೆ, ಸಂಪೂರ್ಣ ಆಡಳಿತ ನಡೆಸುವುದು ನಾನು, ನೀನು ಕೂತ್ಕೊಂಡು ಒಂದು ಅಂತಿಮ ಅನುಮೋದನೆ ರುಜು ಮಾಡ್ಲಿಕ್ಕೆ ನೀನು, ರಾಜ್ಯಪಾಲ ನೀನು, ಆಡಳಿತಾಧಿಕಾರಿ ನಾನು. ಅವಕಾಶ ಕೊಡ್ತೇನೆ, ಇಲ್ಲ ಇದ್ರೆ ಪಟ್ಟದಿಂದ ಇಳಿಸ್ತೇನೆ. ಸಿದ್ಧತೆ ಮಾಡಿ ಬಂದಿದ್ದೀನಿ. ಹೌದಪ್ಪ, ತಮ ಎನ್ನುವುದನ್ನು ನೀನು ಕತ್ತಲು ಎನ್ನುವ ಹಾಗೆ ಸಮೀಕರಿಸಿ, ಹೌದು ಜಡತ್ವ ಅಂತ ಹೇಳುವುದು ನಾನು. ತಮ ಎನ್ನುವುದನ್ನು ಕತ್ತಲು ಅಂತ ಸಮೀಕರಿಸಿ ಅದೇ ಅರ್ಥದಿಂದ ಅದೇ ಜಾಡಿನಿಂದ ಅದನ್ನು ಬೆಳೆಸ್ತಾ ಹೋದೆ. ಯಥಾರ್ಥಕ್ಕೂ ನಾನು ನಿನ್ನ ಮುಂದಿಟ್ಟ ತಮ, ನಾನು ನಿನ್ನ ಮುಂದಿಟ್ಟ ಜ್ಯೋತಿ ಅಷ್ಟಕ್ಕೆ ವ್ಯಾಪ್ತಿಯನ್ನು ಹೊಂದಿದ್ದಲ್ಲ. ಕ್ಷಣಿಕ ಅಂತ ನಾನು ಹೇಳಿದ ತಮ ಅಜ್ಞಾನ, ನಾನು ಹೇಳಿದ ಜ್ಯೋತಿ ಜ್ಞಾನ. ನೀನೇನು ಮಾಡಿದೆ? ನಿಮ್ಮಲ್ಲಿ ಸೂರ್ಯಚಂದ್ರರ ಚಲನೆಗನುಸಾರವಾಗಿ ಕಾಲಗತಿಗನುಗುಣವಾಗಿ ಹಗಲಿನೊಡೆಯ ರಾತ್ರಿಯ ಒಡೆಯ ಬಂದಾಗಲೆಲ್ಲ ಉಂಟಾಗುವಂತಹ ಬೆಳಗು ಮತ್ತು ರಾತ್ರಿಗೆ ಸಂಬಂಧಿಸಿ ತಮ ಅಂತ ಆಡಿದೆ. ಇರ್ಲಿ, ನಿನ್ನ ವಾದವನ್ನೇ ಮುಂದಿಟ್ಟುಕೊಂಡು ಹೋಗೋಣ. ಈಗ ಎಲ್ಲವೂ ಸೃಷ್ಟಿಯಾಗುವ ಮೊದಲು ತಮ ಇತ್ತು. ಅತ್ತ ಇತ್ತ ಸುತ್ತಮುತ್ತ ನೋಡಿದ್ರೆ ಎತ್ತ ನೋಡಿದರೂ ಕಾರ್ಗತ್ತಲು. ಈ ಕಾರ್ಗತ್ತಲು ತುಂಬಿಕೊಂಡದ್ದರ ಒಳಗಿನಿಂದಲೇ ಹುಟ್ಟಿಕೊಂಡಂತಹ ದಿವ್ಯವಾದ ಪ್ರಕಾಶ. ಆ ಪ್ರಕಾಶ ಎನ್ನುವುದು ಒಂದು ಕಾಲದಲ್ಲಿ ಆ ಕತ್ತಲಿನೊಳಗೆ ಸುಪ್ತವಾಗಿದ್ದದ್ದು ಹೌದಲ್ಲ. ಸುಪ್ತವಾಗಿರುವಾಗ ಕಪ್ಪಾಗಿದ್ದದ್ದು ಅಂತ ನಿನಗೆ ಯಾರು ಹೇಳಿದ್ದು? ಯಾರು ಹೇಳಿದ್ದು ನಿನಗೆ? ಈಗ ಆ ಕತ್ತಲಿನ ಮಹಾ ವ್ಯಾಪಕವಾದ ಆವರಣದ ಒಳಗೆ ಮತ್ತೆ ಪ್ರತ್ಯೇಕವಾದ ಜ್ಯೋತಿಯಾಗಿ ಕಾಣಿಸಿದ್ದು ಸುಪ್ತವಾಗಿರುವಾಗ ಕತ್ತಲೆಯಲ್ಲೇ ಇತ್ತು, ಕಪ್ಪಾಗಿತ್ತು, ಬೀಜ ರೂಪದಲ್ಲಿ ಇತ್ತು ಎನ್ನುವುದನ್ನು ನಾನು ಅಲ್ಲಗಳೆಯುವುದಿಲ್ಲ. ದಿವ್ಯ ರೂಪದಲ್ಲಿ ಇದ್ದದ್ದನ್ನು ತಾತ್ಕಾಲಿಕವಾಗಿ ತಮ ಎನ್ನುವ ಅಂಧಕಾರದ ಮಾಯಾವರಣ ಮುಸುಕಿಕೊಂಡಿತ್ತು. ಶಾಶ್ವತ ಯಾವುದು? ಹಾಗೆಂದು ಆ ತಮ ಎನ್ನುವ ಅಂಧಕಾರಣದ ಮಾಯೆಯ ಆ ಮಹಾಜಾಲ ಇನ್ನು ಮುಂದೆ ಈ ಸುಪ್ತವಾಗಿರುವಂತಹ ಜ್ಞಾನವನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಈ ಸುಪ್ತವಾಗಿರುವ ಜ್ಯೋತಿಯನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೊರಗೆ ಹೋಗಲಿಂತ ಬಿಟ್ಟದ್ದಲ್ಲ ದಯಾ ಬುದ್ಧಿಯಿಂದ, ಸ್ವಯಂ ಜ್ಯೋತಿ ಅದನ್ನು ಸೀಳಿಕೊಂಡು ಬಂದದ್ದು. ಅದು ಬಹಳ ಮುಖ್ಯ. ಹಾಗಾದ್ರೆ ಎಷ್ಟೇ ತೀವ್ರವಾಗಿ ತಮ ಇದ್ರು, ಎಷ್ಟೇ ಕಗ್ಗತ್ತಿನ ರಾಶಿ ಇದ್ರು, ಅದನ್ನು ಭೇದಿಸಿಕೊಂಡು ಬರುವುದಕ್ಕೆ ಜ್ಯೋತಿಗೆ ಸಾಧ್ಯ ಆಗುತ್ತದೆ ಎನ್ನುವುದು ಅದರ ವ್ಯಾಪಕವಾದ ಅರ್ಥ. ಇನ್ನು 3 ಮೂರ್ತಿಗಳು ಹುಟ್ಟಿದ್ದು ಕತ್ತಲಿನ ಗರ್ಭದಿಂದಲೇ, ಯಾರು ಇಲ್ಲ ಅಂದ್ರು. ಯಾಕಂದ್ರೆ ಬೆಳಕು ಎನ್ನುವುದರ ಬೀಜಾವಾಪನ ಆಗುವುದೇ ಕತ್ತಲಿನ ಗರ್ಭದಲ್ಲಿ. ಕತ್ತಲಿನ ಒಳಗಿದ್ದದ್ದೆಲ್ಲವ ಜೀವಪ್ರಕಾಶ ಕಾಣುವುದು. ಕತ್ತಲಿನ ಒಳಗಿದ್ದದ್ದು ಪಿಂಡವಾಗಿದ್ದದ್ದು ನಿಮ್ಮಲ್ಲೆಲ್ಲ ಗರ್ಭ ಸಂಬಂಧ ಅಂತ ಆಡುವುದಿಲ್ಲ, ಆ ಸಂಬಂಧದಿಂದಲೂ ಹೊರಗೆ ಬರುವುದು. ಹಾಗಾದರೆ ಯಾವುದು ಅಂಡ ಎನ್ನುವ ರೂಪದಲ್ಲಿತ್ತೋ ಅದುವೇ ಪಿಂಡವಾಗಿ ಪರಿವರ್ತನೆ ಆಯಿತು, ಅದೇ ಬ್ರಹ್ಮಾಂಡದಲ್ಲಿ ಜೀವಿಯಾಗಿ ಕಾಣಿಸ್ತದೆ. ಇದರ ಅರ್ಥ ತ್ರಿಮೂರ್ತಿಗಳು ಎನ್ನುವುದು ಅದರ ಹೊರಗಿನಿಂದ ಬಂದರೂ ಆ ತ್ರಿಮೂರ್ತಿಗಳ ಸೃಜನೆಗೆ ಕಾರಣವಾದ ಕಥೆಯನ್ನು ಯಾವುದೇ ಎಳೆಯಿಂದ ಹೇಳಿದೆ, ನಾನು ನಿರಾಕರಿಸುವುದಿಲ್ಲ. ನೀನು ಹೇಳಿದ ಕಥೆಯನ್ನು ಒಪ್ಪಿಕೊಂಡೇ ಮುಂದುವರಿಯ ಹೋಗಬೇಕಾದ್ದು ನನಗೆ ಧರ್ಮ. ಆ ಜ್ಯೋತಿ ಸುಪ್ತವಾಗಿದ್ದಾಗಲೂ ತಾನೇ ಭೇದಿಸಿಕೊಂಡು ಹೊರಗೆ ಬಂತು. ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ತೀವ್ರವಾದ ಕೋಟೆ ಭಿತ್ತಿಯನ್ನು ಕಟ್ಟಿದರೂ ಯಾವ ಕಾರಣಕ್ಕೂ ತಮ ಎನ್ನುವುದು ಜ್ಯೋತಿ ಎನ್ನುವುದನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದಕ್ಕೆ ಸರಿಯಾದಂತಹ ದೃಷ್ಟಾಂತ ಆ ಪ್ರಸಂಗ. ಹಾಗಾದರೆ ಈಗ ನೀನು ತಾಮಸದ ಗುಣದ ತಮ ಅಂತ ಹೇಳಿದ್ರು, ಎನ್ನಯ್ಯ ಬಲ ಪೌರುಷ ಇತ್ಯಾದಿಗಳನ್ನು ನೀನು ವರ್ಣಿಸ್ತಾ ಬರ್ತಿ. ಒಂದು ಮಾತನ್ನು ನಿನಗೆ ನಾನು ಹೇಳ್ತೇನೆ, ನೀನು ನಿಜವಾಗಿಯೂ ಬೆಳಕಿನ ಸಿದ್ಧಾಂತ ಹೇಳುವವನಾದರೆ, ಆ ಬೆಳಕಿನ ಸಿದ್ಧಾಂತ ನಿನ್ನದೇ ಸೃಷ್ಟಿ ಹೌದಾದರೆ ಅದನ್ನು ಸರಿಯಾಗಿ ಯೋಚನೆ ಮಾಡಬೇಡುವ, ಸರಿಯಾದಂತಹ ಸಮಗ್ರವಾದಂತಹ ಸಮದರ್ಶಿ ಧೋರಣೆಯಿಂದ ನೋಡಬೇಡುವ. ನೀನೀಗ ಏನು ಮಾಡಿದ್ದಿ? ನಿನ್ನ ಅಹಮಿಕೆಯನ್ನು ದಾಟಿದ್ದಿ. ಯಾವುದಕ್ಕೆ?
ಅರಿಯದ ನದಿಗೆ ನಿಗಾನುವುದಕ್ಕೆ ವಂಚಿಸುವವರ ಅಧಿಕರಿಸುವನೇ ಸೋಮಕ, ಈ ಹೆಸರನ್ನು ನೀನು ಆವರಣದಲ್ಲಿ ಧಾರಣೆ ಮಾಡ್ತಿ, ಅದನ್ನು ಪ್ರತ್ಯೇಕವಾಗಿ ಪ್ರತ್ಯಕ್ಷವಾಗಿ ಹೊರಗೆ ಕಾಣಿಸುವುದಿಲ್ಲ. ನಿನ್ನನ್ನು ತಮಾಸುರ ಅಂತಲೇ ಪ್ರಪಂಚ ಗುರುತಿಸುವುದು. ನನಗೆ ಇಷ್ಟವಾದ ಹೆಸರು ಅದೇ. ನನಗೆ ಹಾಗಲ್ಲ ಅನಿಸುವುದು. ಈ ಸೋಮಕ ಅಂತ ಹೇಳುವ ಹೆಸರು ಹೊರಗೆ ಬಂದು ಆವರಣದಲ್ಲಿ ತಮಾಸುರ ಇದ್ದಿದ್ರೆ ಎಷ್ಟು ಒಳ್ಳೆಯದಿತ್ತು. ಯೋಚನೆ ಹೌದಪ್ಪ ನಿನ್ನದು. ನೀನು ಆ ಮಟ್ಟಿಗೆ ದುರದೃಷ್ಟಶಾಲಿ. ಯಾಕೋ ನಿನ್ನ ಬಗ್ಗೆ ನನಗೆ ಮರುಕ ಆಗುತ್ತದೆ, ಕನಿಕರ ಹುಟ್ಟುತ್ತದೆ. ದೈತ್ಯ ಶರೀರಿ, ಆಜಾನುಭಾವು, ಪರಿಗದ ಹಾಗಿರುವ ತೋಳು, ವಿಶಿಷ್ಟವಾದಂತ ಆಯುಧದ ಸಂಪನ್ನತೆಗೆ ನೀನು ಗುರು ಸನ್ನೆಯ ಮೂಲಕವಾಗಿ ನಿಯಂತ್ರಿಸಬಹುದಾದ ಉದ್ದತಾಸುರನೋ ಕುಂಬೋದರನೋ ಮೊದಲಾದಂತಹ ಮಹಾದೈತ್ಯ ಬಲ, ಇಂತಹ ಉಜ್ವಲವಾದಂತಹ ದೈತ್ಯ ಬಲ ನಿನ್ನಲ್ಲಿರುವಾಗ, ಇಂತಹ ನಾಯಕತ್ವದ ಗುಣ ಇರುವಾಗ ಹೆಚ್ಚು ಕಡಿಮೆ ಆಗಿ ಹೋಯ್ತಲ್ಲ. ಏನಾಯ್ತು? ಆವರಣದಲ್ಲಿರಬೇಕಾದಂತಹ ತಮ ಹೊರಗೆ ಬಂದು ಹೊರಗೆ ಮೆರೆಯಬೇಕಾದಂತ ಸೋಮಕ ಒಳಗೆ ಹೋದ್ನಲ್ಲ, ಅದು ನನಗೆ ದುಃಖದ ಸಂಗತಿ. ನಿನ್ನಲ್ಲಿರುವುದು ಅತಿಯಾದಂತ ಆತ್ಮವಿಶ್ವಾಸ. ಹೌದು. ಹಾಗೆ ಅಂತ ನೀನು ತಿಳ್ಕೊಂಡ ಮೇಲೆ ಆ ಆತ್ಮವಿಶ್ವಾಸ ನಿನ್ನಲ್ಲಿ ಹುಟ್ಟು ಹಾಕಿದ್ದು ಅತಿಯಾದ ಅಹಮಿಕೆ. ಯಾವ ಕಾರಣಕ್ಕೂ ಅಹಮಿಕೆ ಅಥವಾ ಆತ್ಮವಿಶ್ವಾಸ ಎನ್ನುವುದು ಒಂದು ಹದವಾದಂತಹ ಸ್ಥಿರವಾದ ಮಿತವಾದ ಸ್ಥಿತಿಯಲ್ಲಿರಬೇಕು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಹೀಗೆ ನೀವೆಲ್ಲ ಗುರುಕುಲದಲ್ಲಿ ನೀನು ಕಲೀಲಿಲ್ಲ. ಗುರುಮಠದಲ್ಲಿ ಗುರುಗಳು ಪಾರಂಪರಿಕವಾಗಿ ಶಾಸ್ತ್ರೋಕ್ತವಾಗಿ ಬೋಧಿಸ್ತಾರೆ. ಏನು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂದ್ರೆ ಮನಸ್ಸಿನಲ್ಲಿ ಸಂಗ್ರಹ ಮಾಡುವುದು, ಬುದ್ಧಿಯಿಂದ ಪರಿಷ್ಕರಿಸುವುದು, ಚಿತ್ತದಲ್ಲಿ ದಾಖಲಿಸುವುದು, ಅಹಂಕಾರಗಳ ಮೂಲಕವಾಗಿ ವಿನಿಯೋಗ ಮಾಡುವುದು. ಯಾವ ಅಹಂಕಾರ? ರಾಜಸ, ತಾಮಸ, ಸಾತ್ವಿಕ ಅಹಂಕಾರ ತ್ರಯಗಳಲ್ಲಿ ಯಾವುದು ಅನುಯೋಜ್ಯ ಅದು ಅವನವನ ಯೋಗ್ಯತೆಗೆ, ಬುದ್ಧಿಯ ಮಾಪನಕ್ಕೆ ಬಿಟ್ಟದ್ದು. ಅದು ಆ ಬಗ್ಗೆ ನಾವು ವ್ಯಾಖ್ಯಾನ ಮಾಡ್ಲಿಕ್ಕಿಲ್ಲ. ಆದರೆ ನಾನು ದೇವೇಂದ್ರನಾಗಿ ಸುರತಿಂತಿಣಿಯನ್ನು ಪಾಲಿಸುವವನಾಗಿ, ಪ್ರಪಂಚಕ್ಕೆ ಮಳೆಯನ್ನು ಕೊಟ್ಟು ಬೆಳೆ ಬರುವ ಹಾಗೆ ಮಾಡಿ ಇಳೆಯನ್ನು ತಣಿಸುವವನಾಗಿ, ಯಜ್ಞದ ಮೂಲಕವಾಗಿ ಹವಿಸ್ಸನ್ನು ಉಣ್ಣುವ ಭಾಗ್ಯಶಾಲಿಯಾಗಿ ನಾವು ಭಾವಿಸುವುದು ಸಾತ್ವಿಕವಾದ ಗುಣವೇ ಪ್ರಧಾನ. ಹಾಗೆಂದು ಹೋರಾಟಕ್ಕೆ ಹೋಗುವಾಗ ರಾಜಸವಾದದ್ದು ಬೇಕು ಬೇಡ ಅಂತ ಹೇಳುವುದಿಲ್ಲ. ನೀನೀಗ ಏನು ಮಾಡಬೇಕು? ಅತಿಯಾದ ಅಹಮಿಕೆಗೆ ಕಡಿವಾಣ ಹಾಕಬೇಕು. ನೀನು ಮಾಡಬೇಕಾದ ಕೆಲಸ ಮೊದಲು ಅದು, ಅದನ್ನು ನೀನು ನಿಯಂತ್ರಿಸಿದೆ ಅಂತ ಆದರೆ ಇಂತಹ ಉತ್ಸಾಹ ನಿನಗೆ ಬರ್ಲಿಕ್ಕಿಲ್ಲ. ಈ ಅತಿಯಾದ ಉತ್ಸಾಹದಿಂದ ನೀನು ಪತನವನ್ನು ಹೊಂದುತ್ತಿ. ಯಾಕೆಂದರೆ ನೀನು ಒಮ್ಮೆಲೆ ಮೇಲೆ ಬಂದದ್ದು, ಹಂತ ಹಂತವಾಗಿ ಸ್ತರದ ಸಾಧನೆಗಳನ್ನು ಮಾಡಿ ಬರಲಿಲ್ಲ. ಮೊದಲೇ ಹೇಳಿದ್ದೇನೆ, ಪುಣ್ಯವಂತರಿಗೆ ಮಾತ್ರ ಸ್ವರ್ಗ. ನಿನ್ನಂತಹ ಒಬ್ಬ ರಾಕ್ಷಸನಿಗೆ ಅಷ್ಟು ಸುಲಭದಲ್ಲಿ ದಕ್ಕುವುದಿಲ್ಲ. ಇನ್ನೂ ಒಂದುಂಟು. ಈಗ ನೀನು ಈ ಸ್ವರ್ಗವನ್ನು ಪಡೆಯುವುದು ಯಾವ ಉದ್ದೇಶಕ್ಕೆ? ಅಧಿಕಾರದ. ಇದಕ್ಕೆ ಮುಖ್ಯವಾದ ಕಾರಣ ನೀನೇ. ನೀನು ಈ ಸಾಧನೆಗಳನ್ನು ಮಾಡಿ ಎತ್ತರಕ್ಕೆ ಏರಿ ಕುಳಿತಿದ್ದೀಯಲ್ಲ, ಈ ವ್ಯವಸ್ಥೆಯ ವಿರೋಧಿಸಿ ನಾನು ಇಲ್ಲಿ ಬಂದು ನಿಂತದ್ದು. ಯಾಕೆಂತ ಹೇಳ್ತೇನೆ, ಒಂದು ಮಾತಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 3 ಮೂರ್ತಿಗಳು ಒಂದು ಮನ್ವಂತರಕ್ಕಲ್ಲೋ ನಿನ್ನಲ್ಲಿ ನಿಯೋಜಿಸಿರುವಂತಹದ್ದು. ಶತಮಖಗಳನ್ನು ಮಾಡಿ 3 ಮೂರ್ತಿ ಈ ಸ್ಥಾನವನ್ನು ಸಂಪಾದಿಸಿದ್ದಕ್ಕೆ 3 ಮೂರ್ತಿಗಳ ಅನುಗ್ರಹ ಇದೆ. ಅಥವಾ 3 ಮೂರ್ತಿಗಳು ನಿಯಮವನ್ನು ರೂಪಿಸಿದ ಪ್ರಕಾರ ನೀನು ಇದನ್ನು ಪಡೆದುಕೊಂಡಿದ್ದಿ. ನನ್ನ ಪ್ರಶ್ನೆ ಇರುವುದು ಅಲ್ಲಿಯೇ. 3 ಮೂರ್ತಿಗಳು ನಿಯಮವನ್ನು ರೂಪಿಸಿದ್ದಾರಲ್ಲ, ನಿಯಮವೇ ಅನ್ಯಾಯಕ್ಕೆ ಒಳಪಡುವಂತಹ ನಿಯಮ ಅದು. ಯಾಕೆ ಅಂತ ನಾನು ಹೇಳ್ತೇನೆ. ಒಂದು ಮನ್ವಂತರದಲ್ಲಿ ಅಷ್ಟು ಸಮಯದ ಕಾಲ ನೀನೊಬ್ಳೆ ಆಡಳಿತದಲ್ಲಿದ್ರೆ, ಆಡಳಿತ ಬೇಕು ಅಂತ ಬಯಸುವವರಿಗೆ ಆಡಳಿತಕ್ಕೆ ಅವಕಾಶ ಎಲ್ಲಿಂಟು? ನಿನಗೆ ಒಂದು ಮನ್ವಂತರದ ಕಾಲದ ನಿನಗೆ ಆಡಳಿತ, ನಮಗೆಲ್ಲ ಒಂದು ಮನ್ವಂತರದ ಆಯುಷ್ಯ ಉಂಟ. ಕೆಲವು 1000 ವರ್ಷದಲ್ಲಿ ನಾವು ಸತ್ತು ಹೋಗ್ತೇವೆ. ನಿಜವಾಗಿ ಇರ್ಬೇಕಾದ್ದು ಹೇಗೆ ಗೊತ್ತುಂಟ? ಒಬ್ಬನ ಜೀವಿತಾವಧಿ 100 ವರ್ಷ ಆದ್ರೆ ಅದರಲ್ಲಿ ಅವ ಚಟುವಟಿಕೆಯಿಂದ ಇರುವುದು ಯೌವನ ಎಲ್ಲ ಸೇರಿಕೊಂಡು ಒಂದು 50 ರಿಂದ 60 ವರ್ಷ. ನಾನು ಸಮೀಕರಿಸಿದ್ದಷ್ಟೇ ಇದನ್ನು. ನಮಗೆ 1000 ವರ್ಷಗಳವರೆಗೆ ಬದುಕುವಂತ ಅವಕಾಶ ಇದೆ. ಆದ್ರೆ ಮನ್ವಂತರದವರೆಗೆ ನಮಗಿಲ್ಲ. 50 ಅಥವಾ 60 ವರ್ಷದವರೆಗೆ ಒಬ್ಬನ ಜೀವಿತಾವಧಿ ಆದ್ರೆ ಅಧಿಕಾರಾವಧಿ 5 ವರ್ಷ ಅಂತ ಇಡಬೇಕು. ಆಗ ಎಲ್ಲರಿಗೆ ಕೂಡ ಅವಕಾಶ ಸಿಗ್ತದೆ. ಬೇಕಾದವನಿಗೆ ಪಟ್ಟದಲ್ಲಿ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಆದ್ರೂ ಸಿಗ್ತದೆ. ಒಂದು ಮನ್ವಂತರ ಅಂತ ನಿನ್ನನ್ನು ಕೂರಿಸಿದ್ರೆ ಇಲ್ಲಿ ಅವಕಾಶ ವಂಚಿತರು ನಾವು ಭೂಮಿಯಲ್ಲಿ ಉಳಿಲಿಲ್ವ? ಅವಕಾಶ ವಂಚಿತರ ದಂಡು ನಿನ್ನ ಸ್ವರ್ಗಕ್ಕೆ ಬಂದದ್ದು. ಈಗ ಅಯ್ಯ ಪುಣ್ಯಾತ್ಮ, ಅರ್ಹತೆಯ ಮೇಲೆ ನಾನು ಈ ಅಧಿಕಾರವನ್ನು ಗ್ರಹಣ ಮಾಡಿದ್ದು. ಅರ್ಹತೆ ಬೇರೆ, ಅಧಿಕಾರ ಬೇರೆ. ಕೆಲವರು ಅನರ್ಹರಾಗಿರುತ್ತಾರೆ, ಅನಧಿಕಾರಿಗಳಲ್ಲ. ಕೆಲವರು ಅನಧಿಕಾರಿಗಳಾಗಿರ್ತಾರೆ, ಅರ್ಹರಾಗಿರುವುದಿಲ್ಲ. ಅರ್ಹತೆಯು ಅಧಿಕಾರವು ಏಕೀಭವಿಸಿ ಒಬ್ಬನಲ್ಲಿ ಕಾಣಿಸಿಕೊಳ್ಳುವುದು ಆ ಯುಗದ ಪುಣ್ಯ ಅಂತ ಕರೆಯಲ್ಪಡ್ತದೆ. ಈಗ ನನ್ನನ್ನಿಲ್ಲಿ ಕುಳ್ಳಿರಿಸಿದ ತ್ರಿಮೂರ್ತಿಗಳು ಹೌದಾ? ತ್ರಿಮೂರ್ತಿಗಳು ವಿಶಿಷ್ಟವಾದಂತಹ ವಿಸ್ತಾರದಲ್ಲಿ ಸುಧರ್ಮ ಸಭೆಯ ಒಡೆಯ ನೀನಾಗುವಂತ ಇಲ್ಲಿಗೆ ಕಳುಹಿಸಿದ್ದು 3 ಮೂರ್ತಿಗಳು ಹೌದಾ?
ಮುರುಮೂರ್ತಿಗಳ ಅವಕಾಶದ ಪ್ರಕಾರ ನೀನು ಕುಳಿತುಕೊಂಡಿ. ಅದೇ 3 ಮೂರ್ತಿಗಳ ಕೃಪೆಯಿಂದ 3 ಮೂರ್ತಿಗಳ ಅನುಗ್ರಹದಿಂದ ನಾನಿಲ್ಲಿ ಕುಳಿತದ್ದು ಹೌದಾ? ನಾನು ನಿಯಮವನ್ನೇ ಪ್ರಶ್ನಿಸುವುದಲ್ಲ. ನೀನು ನಿಯಮವನ್ನು ಪ್ರಶ್ನಿಸಯ್ಯ, ಪ್ರಶ್ನಿಸುವುದು ಅವಸರದ್ದಾಯ್ತು ಅಂತ ಆಡುವುದು. ನೀನು ನನಗೆ ಸಹಕರಿಸು. ಈಗ ನಾನಿಲ್ಲಿ ಕುಳಿತದ್ದು 3 ಮೂರ್ತಿಗಳ ಅನುಗ್ರಹದಿಂದ ಹೌದಾ? ಏನವರ ಕೈಕಾಲು ಹಿಡಿದು ಬೇಡಿ ಪಡೆದದ್ದು, ಕಾಡಿ ಪಡೆದದ್ದು, ನಿಯಮಗಳನ್ನು ರೂಪಿಸಿ. ಯಾವ ನಿಯಮಗಳು? ಶತಮುಖಗಳನ್ನು ಯಾರು ಮಾಡಿದ್ದು ನಿಯಮ? ಮಹಾವಿಷ್ಣುವೆಲ್ಲ ಇದನ್ನು ನಿಯಮಗಳನ್ನು ರೂಪಿಸಿ. ಹಾಗಾದ್ರೆ ಮಹಾವಿಷ್ಣು ನಿಯಮವನ್ನು ಮಾಡಿದ್ದು. ಹೌದು. ಈಗ ಒಬ್ಬಾತ ಬಾಗಿಲ ಭಟ ಇದ್ದಾನೆ, ನೀನು ಸಿಂಹಾಸನದಲ್ಲಿರುವ ರಾಜನನ್ನು ಕಾಣಬೇಕು, ನೀನು ಬಾಗಿಲ ಭಟನಿಗೆ 2 ಬಾರಿಸಿ ನಿನ್ನ ಯಜಮಾನನಿಗೆ ಬಾರಿಸಿದ್ದು ಅಂತ ಹೇಳಿದ್ರೆ ಆಗ್ತದ? ಒಂದು ಸದುದ್ದೇಶದಿಂದ ಒಳಗೆ ಬಂದಾಗ ಬಿಡದಿದ್ರೆ ಹೊಡಿತೇನೆ. ನನ್ನ ಮಾತಿನ ಧ್ವನಿ ನಿನಗೆ ಹೊಳೆಯುತ್ತೆ. ಈಗ ಬಾಗಿಲ ಭಟನಿಗೆ 2 ಹೊಡೆಯುವುದು, ಹೊಡೆದು ನಿನ್ನ ಯಜಮಾನನಿಗೆ ಹೊಡೆದಿದ್ದೇನೆ ಅಂತ ಹೇಳಿದ್ರೆ ಆಗ್ತದ? ಯಜಮಾನನಿಗೆ ಹೊಡಿಬೇಡುವ. ಅಂತೆಯೇ ಇದು ಹೊಡಿಬೇಕಾದ ಪ್ರಸಂಗ ಅಲ್ಲ, ನಿನಗೆ ಮನಂಬುಗುವ ಹಾಗೆ ಉದಾಹರಣೆಗೆ ಈಗ ನಿಯಮವನ್ನು ನಿರೂಪಿಸಿದವನು ವಿಷ್ಣು ಅಂತ ಆಡಿದೆ, ನಾರಾಯಣ ಅಂತ ಆಡಿದೆ, ತ್ರಿಮೂರ್ತಿಗಳು. ಈಗ ನೀನು ಆಕ್ಷೇಪಿಸಬೇಕಾದದ್ದು, ನಿನ್ನ ವ್ಯಾಜವನ್ನು ಹೂಡಬೇಕಾದದ್ದು ನಾರಾಯಣನ ಸಮಕ್ಷದಲ್ಲ, ನನ್ನ ಸಮಕ್ಷದಲ್ಲ, ಅಲ್ಲೇ ಇರುವಂತದ್ದು. ಈಗ ಕಾಯ್ದೆಯನ್ನು ರೂಪಿಸಿದವ ಮೇಲಿನವನಿಗೆ, ನಿಯಮಗಳನ್ನು ರೂಪಿಸಿದವ ಮೇಲಿನವನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಜನರಿಗೆ ಒಂದು ಅಧಿಕಾರದ ಅವಕಾಶ ಆದ್ರೂ ಬೇಕಾ ಬೇಡ? ಮಹಾವಿಷ್ಣುವಿನಲ್ಲಿ ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೆ ಅವಕಾಶ ಉಂಟು? ಇಲ್ಲಿ ಅಷ್ಟು ಜೀವನವಾದ್ರೂ ಇವರಿಗೆ ಉಂಟ. ಆಗ ಹತಾಶೆ ಬರುವಂತದ್ದು, ಆಗ ಜೀವಿಗಳಲ್ಲಿ ಹತಾಶೆ ಬಂದ ವಿಷ್ಣುವಿಗೆ ಹೇಳಬೇಕಾದದ್ದನ್ನು ವಿಷ್ಣುವಿಗೆ ಹೇಳುವುದನ್ನು ಬಿಟ್ಟು ನನಗೆ ಹೇಳುವುದರಿಂದ ಪ್ರಯೋಜನ ಏನಾದರೂ ಉಂಟು? ನನಗೆ ನಿನ್ನನ್ನು ಇಳಿಸಿದ್ರೆ ಅವನನ್ನು ಎಳೆದಾಗ್ತದೆ, ಅದಕ್ಕೆ ನಿನ್ನನ್ನು ಆಡಿದ್ದು ನಿನ್ನ ಬಾಯಿಂದ ಹೊರಗೆ ಬರಲಿ. ತಾಯಿ ಬಡಿದಡೆ ಹಾವು ಸಾಯಬಹುದೇ, ಆದರೆ ಹಾವನ್ನು ಸಾಯಿಸ್ಲಿಕ್ಕೆ ಉತ್ತ ಬಡಿಬೇಕಲ್ವಾ? ಹೌದು, ನಿನ್ನ ಬುದ್ಧಿವಂತಿಕೆ ಅದು. ಮತ್ತೆ ನಿನ್ನನ್ನೆಲ್ಲ ನಿಭಾಯಿಸುವುದಕ್ಕೆ ನಾರಾಯಣ ಬರಬೇಕು. ಈಗ ನಾರಾಯಣ ಅಷ್ಟು ವಿಶ್ವಾಸ ಇಲ್ಲದಿದ್ರೆ ನನ್ನನ್ನು ಈ ಪೀಠದಲ್ಲಿ ಕೂತುಗೊಳಿಸ್ತಾನ, ಈ ಜಾಗದಲ್ಲಿ ನನ್ನನ್ನು ನೆಲೆಗೊಳಿಸ್ತಾನೋ? ಈ ತ್ರಿವಿಷ್ಟಪ ಅಂತ ಹೇಳುವಂತಹ ಈ ವಿಶಿಷ್ಟವಾದಂತಹ ಅಧಿಕಾರದ ಮಹಾಸ್ಥಾನ ಅಷ್ಟು ಸುಲಭದಲ್ಲಿ ನನಗೆ ಪ್ರಾಪ್ತಿಸಿದ್ದಲ್ಲ. ಇದನ್ನು ಉಳಿಸಿಕೊಳ್ಳುವ, ಇದನ್ನು ಬಾಳಿಸುವ, ಇದನ್ನು ಮನ್ವಂತರದೊಳಗೆ ಕಾಯ್ದುಕೊಳ್ಳುವ ಸಂಪೂರ್ಣ ಅಧಿಕಾರ ನನ್ನಲ್ಲಿ ಇರುವಾಗ ನಿನ್ನನ್ನು ನಾನು ನಿಗ್ರಹಿಸ್ತೇನೆ. ನಾನು ಹೇಳುವ ನೀತಿ ಮಾತನ್ನು ನೀನು ಕೇಳುವುದಿಲ್ಲ, ನಾನು ಹೇಳುವ ಎಚ್ಚರಿಕೆ ಮಾತು ನಿನ್ನಲ್ಲಿ ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ, ನೀನು ನಿನ್ನ ಹಿತವಂದಿಗರ ಜೊತೆಗೆ ಸೇರಿ ಹಿಂದಕ್ಕೆ ಹೋಗುವುದಿಲ್ಲ. ಹಾಗಾದರೆ ಸರಿಯಾದ ಶಿಕ್ಷೆಯನ್ನು ನೀನು ಅನುಭವಿಸಿಯೇ ಸಿದ್ಧ. ಇಂದ್ರ, ಈ ಪಾಠ ನಿನಗೊಬ್ಬನಿಗಲ್ಲ, ನೀನೀಗ ಮಾಡಬೇಕಾದ ಕೆಲಸ ಅಂತದ್ದು. ನಿನ್ನ ಶೋಣಿತಕ್ಕೆ ಹೋಗು, ಅಲ್ಲಿ ಯೋಜನೆಗಳನ್ನು ರೂಪಿಸು, ಅನೇಕ ಕಾರ್ಯಕ್ರಮಗಳನ್ನು ರೂಢಿಗೆ ತಾ. ನೀನು ನಿನ್ನ ಶೋಣಿತವನ್ನು ಪ್ರತಿ ಸ್ವರ್ಗ ಮಾಡು. ನಮ್ಮ ಸ್ವರ್ಗದಿಂದ ಬೇಕಾದಂತಹ ಅನುದಾನಗಳನ್ನು ನಿನಗೆ ಕೊಡಲಾಗು. ಏನೇನು ಬೇಕು ತಾತ್ಕಾಲಿಕವಾಗಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಕೊಡುವ. ನಿನ್ನ ಊರನ್ನು ಸ್ವರ್ಗ ಮಾಡುವುದು ಬಿಟ್ಟು ನಮ್ಮ ಸ್ವರ್ಗದ ಮೇಲೆ ಬಂದಿದ್ದಿ. ಒಬ್ಬನ ಎತ್ತರಕ್ಕೆ ಹೋಗುವುದು ಅಂತ ಹೇಳಿದ್ರೆ ತಾನು ಏರುವುದನ್ನು ಬಿಟ್ಟು ಅವನನ್ನು ಇಳಿಸುವುದ? ಈಗ ಕೆಲವರಿಗೆ ಎತ್ತರಕ್ಕೆ ಏರುವ ಅಭ್ಯಾಸ ಇರ್ತದೆ, ಅವ್ರು ಏರಿದ್ರು, ಅವರನ್ನು ನೋಡಿ ಮತ್ತೊಬ್ಬ ಏರಬೇಕು ಅಂತ ಹೊರಡ್ತಾನೆ. ಅದರ ಅರ್ಥ ಅವನನ್ನು ಎಳೆದು ನಮ್ಮ ಮಟ್ಟಕ್ಕೆ ಇಳಿಸುವುದು ನಮ್ಮ ಎತ್ತರಕ್ಕೆ ಏರುವ ಬುದ್ಧಿವಂತಿಕೆಯ ದೊಡ್ಡದಾದಂತಹ ಗೆರೆ. ಆ ಗೆರೆಯನ್ನು ಮುಟ್ಟದೆ ಸಣ್ಣದು ಮಾಡಿ ಅಂತ ಹೇಳಿದ್ರೆ ಬುದ್ಧಿವಂತ ಏನು ಮಾಡಿದ? ಅದರ ಪಕ್ಕದಲ್ಲಿ ಅದಕ್ಕಿಂತ ದೊಡ್ಡ ಗೆರೆ ಹಾಕಿದ. ಏನು ಬುದ್ಧಿವಂತಿಕೆಯಿಂದ 4 ಲೋಕ ಸಿಕ್ಕುವುದಿದ್ರೆ 1000 ಇಂದ್ರರು ಬರ್ತಿದ್ರು. ಆದ್ದರಿಂದ ತಮ್ಮ ಎಚ್ಚರಿಕೆ ಹೇಳ್ತೇನೆ, ನೀನು ಬಂದ ದಾರಿಯಲ್ಲಿ ಹಿಂದಿರುಗಿ ಹೋದ್ರೆ ಶರೀರ ತಕೊಂಡು ಹೋಗುತ್ತಿ, ನಿನ್ನವರು ಶರೀರ ತಕೊಂಡು ಹೋಗ್ತಾರೆ. ಅದಿಲ್ಲದೆ ಹೋದ್ರೆ ನಿನ್ನನ್ನು ನಾನು ತುಂಡು ಮಾಡಿ. ಇಂದ್ರ, ನನ್ನ ಉದ್ದೇಶ ಗುರಿ ಕೇವಲ ನಿನ್ನನ್ನು ಮಾತ್ರ ಇಳಿಸುವುದಲ್ಲ. ನೀನು ಬೆಳಕು ಅಂತ ಹೇಳ್ತಿದ್ದೀಯಲ್ಲ, ಅದೆಲ್ಲವನ್ನು ಅಪಹರಿಸು, ತೆಗೆದುಕೊಂಡು ಹೋಗಿ ಎಲ್ಲವನ್ನು ಕತ್ತಲು ಮಾಡುವ ಉದ್ದೇಶ. ಬೆಳಕನ್ನು ನುಂಗಿದ ಕಾಲದಲ್ಲಿ ನಿನ್ನ ಹೊಟ್ಟೆಯನ್ನು ಸೀಳಿ ಆ ಬೆಳಕನ್ನು ತೆಗೆಯಬಲ್ಲ ಮಘವತ್ವ ನನ್ನಲ್ಲುಂಟು. ನಾನೇನು ಜೀವಂತ ಇಲ್ಲ ಅಂತ ತಿಳಿದಿದ್ಯೋ? ಏನು ಕಣ್ಣು ಮುಚ್ಚದೆ ಇರುವುದು ನಮಗೆ ವ್ಯಾಧಿ ಅಂತ ತಿಳಿದದ್ದು? ಅನಿವೇಶರು ಅಂತ ಕರೆದದ್ದು. ವ್ಯಾಧಿ ಅಲ್ಲ, ನಮಗೆ ರೋಗ ಅಲ್ಲ, ಅದು ಅನಿವೇಶರು ಅಂತ ಹೆಸರು. ನಿನ್ನನ್ನು ಸದಾ ನಾನು ನೋಡೋಣವೇ?